ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ನೀವು ರೆಸ್ಟೋರೆಂಟ್ಗೆ ಹೋದಾಗ ತಂದೂರಿ ಚಿಕನ್ನ ಟ್ರೈ ಮಾಡಿರ್ತೀರಲ್ಲ, ಅದಕ್ಕಿಂತ ಹೆಚ್ಚಿನ ರುಚಿಯಲ್ಲಿ ಸಾಫ್ಟಾಗಿ ಜ್ಯೂಸಿಯಾಗಿ ಮನೆಯಲ್ಲೇ ನೀವು ತಂದೂರಿ ಚಿಕನ್ನ ಮಾಡ್ಕೊಳ್ಬೋದು. ಹಾಗಿದ್ರೆ ತಡ ಯಾಕೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಾಫ್ಟಾಗಿ ಜ್ಯೂಸಿಯಾಗಿ ಕೇವಲ ಚಿಕನ್ ಲೆಗ್ ಪೀಸಸ್ನ ಬಳಸ್ಕೊಂಡು ತಂದೂರಿ ಚಿಕನ್ನ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ತಂದೂರಿ ಚಿಕನ್ನ ಮಾಡೋದಕ್ಕೆ ನಾನಿವತ್ತು 4 ಚಿಕನ್ ಲೆಗ್ ಪೀಸಸ್ಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 2 ತೊಗೊಳ್ಬೋದು. ಆಗ ಸಾಮಗ್ರಿಗಳನ್ನೆಲ್ಲ ಅರ್ಧದಷ್ಟು ಹಾಕ್ಕೊಳ್ಳಿ. ಮೊದಲಿಗೆ ಇದನ್ನು ನಾವೇನು ಮಾಡಬೇಕಂದ್ರೆ, ಒಂದೊಂದು ಸೈಡ್ಗೂ 3 ಕಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈ ಥರ ನೀವು ಚಿಕನ್ ಶಾಪಲ್ಲಿನೇ ಮಾಡಿಸ್ಕೊಂಡು ಬರ್ಬೋದು, ಇಲ್ಲಾಂದರೆ ಮನೆಗೆ ತಂದಮೇಲೆ ಕೂಡ ಒಂದೊಂದು ಸೈಡ್ಗೆ ನಾವು ಈ ಥರ 3 ಕಟ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಚಿಕನ್ಗೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಚ್ಕೊಳ್ಳೋ ಸಮಯ ಬಂತು. ಮೊದಲಿಗೆ ಎಲ್ಲದಕ್ಕಿಂತ ಮೊದಲು ಅರ್ಧದಷ್ಟು ನಿಂಬೆ ಹಣ್ಣನ್ನು ತಗೊಳ್ಬೇಕಾಗುತ್ತೆ. ಎಲ್ಲ ಪೀಸಸ್ಗೂ ಕೂಡ ಚೆನ್ನಾಗಿ ನಿಂಬೆ ರಸವನ್ನು ಹಿಂಡ್ಕೊಳ್ಳಿ. ಹಿಂಡಿ ಆದಮೇಲೆ ನಾವು ಅದನ್ನು ಕೈನಿಂದನೇ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಉಪ್ಪು ಕೂಡ ಹಾಕ್ಕೊಂಡ್ಬಿಡೋಣ. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು, ಉಪ್ಪು, ಅರಿಶಿನ 3 ಪದಾರ್ಥಗಳನ್ನ ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಕೈನಲ್ಲಿ ನಾವು ಚೆನ್ನಾಗಿ ಪ್ರತಿಯೊಂದು ಪೀಸಸ್ಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಆ ಕಟ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಒಳಗಡೆನೂ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆಗ ಚಿಕನ್ ಏನಾಗುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಆಗುತ್ತೆ. ಈ ಪ್ರೊಸೆಸ್ ಮಾಡಿ ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ಆ 15 ನಿಮಿಷ ಅದು ನೆನೆಯೋವರೆಗೂ ಒಂದು ಚಿಕ್ಕ ಬೌಲ್ಗೆ ನಾನು 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಚಿಟಿಕೆಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅಲ್ಲಿ ಹಾಕಿದ್ದೀನಿ ಉಪ್ಪು ಅರ್ಧ ಚಮಚ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1.5 ಚಮಚ ಕೂಡ ಹಾಕೋಬೋದು. ನಾನು ಮೊಸರನ್ನ ಸ್ಟ್ರೈನರ್ನಲ್ಲಿ ಹಾಕಿಟ್ಟಿದ್ದೆ. ಈಗ ಗಟ್ಟಿ ಮೊಸರು ಸಿಕ್ಕಿದೆ. ಈ ಗಟ್ಟಿ ಮೊಸರನ್ನ ನಾನು 2 ದೊಡ್ಡ ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಚಮಚದಷ್ಟು ತಂದೂರಿ ಚಿಕನ್ ಮಸಾಲ ಪೌಡರ್ ಬರುತ್ತಲ್ಲ ನೋಡಿ, ತಂದೂರಿ ಚಿಕನ್ ಮಸಾಲ ಪೌಡರ್, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಚಮಚ ಅಡುಗೆ ಎಣ್ಣೆ, ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರಲ್ಲ ಅದೇ ಎಣ್ಣೆನ ಹಾಕ್ಕೊಳ್ಳಿ. ಎಲ್ಲವನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಈ ಪೇಸ್ಟ್ನ ನಾವು ಚಿಕನ್ಗೆಲ್ಲ ಚೆನ್ನಾಗಿ ಹಚ್ಚಿ, ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗುತ್ತೆ. ಹಾಗಾಗಿ ಈ ಮಸಾಲ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಈಗ ಚಿಕನ್ ಕೂಡ 15 ನಿಮಿಷದಿಂದ ಅರಿಶಿನ, ಉಪ್ಪು, ನಿಂಬೆ ರಸದಲ್ಲಿ ಚೆನ್ನಾಗಿ ನೆಂದಿದೆ. ಈಗ ಈ ಮಸಾಲೆನ ಪ್ರತಿಯೊಂದು ಪೀಸಸ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ. ಒಂದೊಂದು ಪೀಸ್ಗೂ ಇಷ್ಟಿಷ್ಟು ಮಸಾಲ ಅಂತ ತೆಗೆದಿಟ್ಮೇಲೆ ನಾವು ಕೈನಲ್ಲಿನೇ ಚೆನ್ನಾಗಿ ಎಲ್ಲ ಪೀಸಸ್ಗೂ ಎಲ್ಲ ಕಡೆ ಚೆನ್ನಾಗಿ ಈ ಮಸಾಲೆಯನ್ನು ಹಚ್ಕೊಳ್ಬೇಕಾಗುತ್ತೆ. ಆ ಕಟ್ಸಿದೆಲ್ಲ ಅಲ್ಲೂ ಕೂಡ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹಚ್ಕೊಳ್ಬೇಕು. ಈಗ ನೋಡಿ, ಎಲ್ಲ ಚಿಕನ್ ಪೀಸಸ್ಗಳಿಗೂ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಕೊಂಡಿದ್ದೀನಿ. ಈಗ ಇದನ್ನು ನಾವು 1 ಗಂಟೆಗಳ ಕಾಲ ಮ್ಯಾರಿನೇಷನ್ಗೆ ಇಡಬೇಕಾಗುತ್ತೆ. ನಿಮ್ಮ ಹತ್ರ ಹೆಚ್ಚು ಸಮಯ ಇದ್ದರೆ ಹೆಚ್ಚು ಗಂಟೆಗಳ ಕಾಲ ಕೂಡ ಇಡ್ಬೋದು. ಆಗ ಇನ್ನೂ ರುಚಿ ಕೂಡ ಜಾಸ್ತಿ ಆಗುತ್ತೆ. ನಾನು 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋದಷ್ಟೇ ಬಾಕಿ. ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಒಳ್ಳೆಯದು. ಅದು ಪ್ಯಾನ್ಗಾಗಲಿ ತವಾಗಾಗಲಿ ಅಂಟ್ಕೊಳ್ಳೋದಿಲ್ಲ. ನಾನ್ ಸ್ಟಿಕ್ ಇದ್ದರೆ ತುಂಬ ಚೆನ್ನಾಗಿ ನಾವು ಆಗಾಗ ಫ್ಲಿಪ್ ಮಾಡ್ಕೊಳ್ಬೋದು. ಈಗ ಈ ಪ್ಯಾನ್ಗೆ ನಾನು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಚಿಕನ್ ಪೀಸ್ಗಳನ್ನ ನಾವು ಇಟ್ಕೊಳ್ತಾ ಹೋಗೋಣ. 4 ಚಿಕನ್ ಪೀಸಸ್ಗಳನ್ನ ಕೂಡ ನಾವು ಒಟ್ಟಿಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೋದು. ಈಗ 5 ನಿಮಿಷ ಹಾಗೆ ಬಿಟ್ಬಿಡಿ. ಈ ಮಸಾಲೆನ ನಾವು ಆಮೇಲೆ ಹಾಕ್ಕೊಳ್ಬೋದು. ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿದ್ಮೇಲೆ 5 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಈ ಥರ ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ, ಇಲ್ಲಾಂದರೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಆಗುತ್ತೆ, ಚೆನ್ನಾಗಿ ಆಗೋದಿಲ್ಲ. ನೋಡಿ, ಇದೇ ಥರ ಪ್ರತಿ 5 ನಿಮಿಷಕ್ಕೊಮ್ಮೆ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. 2 ಸಲ ಫ್ಲಿಪ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇದೇ ಥರ ನಮಗೆ ಚಿಕನ್ ಎಲ್ಲಿವರೆಗೂ ಬೇಯೋದಿಲ್ವೋ ಅಲ್ಲಿ ತನಕ ನಾವು ಇದೇ ಥರ ಫ್ಲಿಪ್ ಮಾಡ್ಕೊಳ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಉಳಿದಿರೋ ಮಸಾಲ ಬೇಕಿದ್ರೆ ಇವಾಗ ಹಚ್ಕೊಳ್ಳಿ. ನೀವು ಒಂದು 2 ಸಲ ಫ್ಲಿಪ್ ಮಾಡಿ ಆದಮೇಲೆ ಮಸಾಲ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಉಳಿದಿರೋ ಎಲ್ಲ ಮಸಾಲೆನ ನೀವು ಈ ಥರ ಹಚ್ಕೊಳ್ಬೋದು.
ಈಗ ನೋಡಿ ನಾನು ಸುಮಾರು ಒಂದು 20 ನಿಮಿಷದಿಂದ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸಸ್ಗಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡಬೇಕು. ಹಾಗಾಗಿ ನಾನು ಒಂದೇ ಒಂದು ಇಡ್ಲನ್ನು ತೊಗೊಂಡಿದ್ದೀನಿ. ಇಡ್ಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಸೈಡ್ಗೆ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಅಲ್ಲಿ ಸೈಡ್ಗೆ ಒಂದು ಚಿಕ್ಕ ಬೌಲ್ನ ಇಟ್ಕೊಳ್ಳೋಣ. ಆ ಬೌಲ್ನಲ್ಲಿ ನಾನು ಬಿಸಿ ಮಾಡಿರೋಂಥ ಇಡ್ಲನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಅದ್ರ ಮೇಲೆ ನೀವು ಎಣ್ಣೆನೋ ತುಪ್ಪನೋ ಅಥವಾ ಬೆಣ್ಣೆನೋ ಹಾಕಿ ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ. ನಾನು ಆದಷ್ಟು ಬೆಣ್ಣೆನೇ ಹಾಕೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಮೋಕಿ ಬಟರಿ ಫ್ಲೇವರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. 5 ನಿಮಿಷ ಹಾಗೆ ಬಿಟ್ಬಿಡಿ. ಗ್ಯಾಸ್ ಫ್ಲೇಮ್ನ ಇವಾಗ ಆಫ್ ಮಾಡಿಬಿಟ್ಟಿರಿ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಕೇವಲ ಸ್ಮೋಕಿ ಫ್ಲೇವರ್ ಅಷ್ಟೇ ಕೊಡ್ತಾ ಇರೋದು. ಈಗ 5 ನಿಮಿಷಗಳ ಆದಮೇಲೆ ಆ ಇಡ್ಲನ್ನು ತೆಗೆದು ಹೊರಗಡೆ ಇಟ್ಬಿಡೋಣ. ಈಗ ಚಿಕನ್ ಪೀಸಸ್ಗೆ ಒಳ್ಳೆ ಸ್ಮೋಕಿ ಫ್ಲೇವರ್, ಅದು ಬಟ್ರಿ ಸ್ಮೋಕಿ ಫ್ಲೇವರ್ ಬಂದಿರುತ್ತೆ. ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ. ಈಗ ನೀವು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಜೊತೆಗೋ ಮೈನೀಸ್ ಜೊತೆಗೋ ಕೆಚಪ್ ಜೊತೆಗೋ ಅಥವಾ ಹಾಗೆ ಕೂಡ ತಿನ್ಬಿಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.